ಇನ್ನು ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾಯಿತು. 2 ದಿನಗಳವರೆಗೆ ಕಸ್ಟಡಿಗೂ ಕೂಡ ಪಡೆದುಕೊಂಡಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಯಲಿಕಾವಾಲ್ ಪೊಲೀಸ್ ಠಾಣೆ ಮುಂದೆ ನಿನ್ನೆ ರಾತ್ರಿ ಹೈ ಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಯಾವಾಗ ಅವರನ್ನ ಅರೆಸ್ಟ್ ಮಾಡಿದ್ರು, ಮುನಿರತ್ನ ಪರ ವಕೀಲರು ಬರ್ತಾ ಇದ್ದಂತೆ ಬೆಂಬಲಿಗರು ಜೈಕಾರ ಕೂಗೋದಕ್ಕೆ ಶುರು ಮಾಡಿದ್ರು. ಬಿಜೆಪಿ ಶಾಸಕ ಮುನಿರತ್ನ ಪರವಾಗಿ ಅವರ ಬೆಂಬಲಿಗರು ಜೈಕಾರ ಕೂಗಿದ್ದಾರೆ. ಇನ್ನೊಂದು ಕಡೆ ದೂರುದಾರರಿಂದ ಮುನಿರತ್ನಗೆ ಧಿಕ್ಕಾರ ಕೂಡ ಕೂಗಲಾಯಿತು. ಎರಡೂ ಕಡೆಯವರನ್ನ ನಿಯಂತ್ರಣ ಮಾಡೋದಕ್ಕೆ ಖಾಕಿ ಪಡೆ ಹರಸಾಹಸ ಕೂಡ ಪಡಿತು. ವಯಲಿಕಾವಾಲ್ ಪೊಲೀಸ್ ಠಾಣೆ ಮುಂದೆ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಒಂದು ಪ್ರಶ್ನೆ ಕೂಡ ಎದುರಾಗತ್ತೆ. ಈ ರೀತಿಯಾಗಿ ಗಂಭೀರ ಆರೋಪಗಳು ಬಂದಾಗ ಅದೂ ಕೂಡ ಒಂದು ಸಮುದಾಯದ ವಿರುದ್ಧ ಬಹಳಷ್ಟು ಕೀಳು ಮಟ್ಟದ ಪದ ಬಳಕೆ ಮಾಡಿರುವಂತಹ ಒಂದು ಪ್ರಕರಣ ದಾಖಲಾಗಿದೆ. ಸಾಮಾನ್ಯ ವಿಷಯ ಅಲ್ಲ ಇದು. ಯಾರೊಬ್ಬರು ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಪರವಾಗಿ ಯಾರು ಘೋಷಣೆ ಕೂಗ್ತಾ ಇದ್ದಾರೆ, ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾರು ಬರ್ತಾ ಇದ್ದಾರೆ, ಕನಿಷ್ಠ ಪಕ್ಷ ತನಿಖೆ ಆಗುವವರೆಗಾದರೂ ಕೂಡ ಕಾಯುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಎಲ್ಲೋ ಒಂದೆಡೆ ಅವರ ಬೆಂಬಲಿಗರು ಬಂದು ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಇನ್ನು ಮತ್ತೊಂದೆಡೆಯಲ್ಲಿ ಕೆಲವು ಸಮುದಾಯಗಳು ಸಾರ್ವಜನಿಕರು ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು.